ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ಯಾರಿಗಾದರೂ ಜ್ಯೋತಿಷ್ಯ ಸಮಾಲೋಚನೆ ಅಂದರೆ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನನ್ನ ನಂಬರ್ ಮಹೇಶ್. ನನ್ನ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಆಧಾರದ ಮೇಲೆ ನೆನಪಲ್ಲಿಟ್ಕೊಂಬಿಡಿ. ಸುಮ್ಮನೆ ಫೋಟೋ ಕಳಿಸೋದು ಅಥವಾ ಸುಮ್ಮನೆ ಮೆಸೇಜ್ ಮಾಡೋದು ಆ ಥರ ದಯವಿಟ್ಟು ಮಾಡಬೇಡಿ. ಡೇಟ್ ಆಫ್ ಬರ್ತು ಟೈಮಿಂಗ್ಸು ತೊಗೊಂಡ್ಬಿಟ್ಟು ನಂಬಿಕೆ ಇತ್ತು ಅಂದರೆ ನೇರವಾಗಿ ನೀವು ಕರೆ ಮಾಡಿ ದಶಾಭುಕ್ತಿ ಅನುಸಾರವಾಗಿ ಯಾವ ದಶಾಭುಕ್ತಿ ನಡೀತಾ ಇದೆ, ಯಾವ ತರಹದ ಪ್ರಾಬ್ಲಮ್ನಲ್ಲಿ ನೀವು ಇದ್ದೀರಾ ಅಂತ ನಾನೇ ನಿಮಗೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನೀವು ಸಮಸ್ಯೆಗಳನ್ನು ಹೇಳ್ಕೋಬಾರ್ದು. ನಾನೇ ನಿಮಗೆ ಯಾವ ತರಹದ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ, ಯಾವ ತರಹದ ಶಾಶ್ವತ ಪರಿಹಾರಗಳು ನೀವೇ ಕಷ್ಟಪಟ್ಟು ಮಾಡ್ಕೋಬೇಕು, ಆ ತರಹದ ಪರಿಹಾರಗಳು ಮಾತ್ರ ನನ್ನ ಕಡೆಯಿಂದ ಲಭ್ಯ ಇರುತ್ತೆ. ಸೊ ನೇರವಾಗಿ ಕರೆಯನ್ನು ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದೇ 2024 ಜೂನ್ ತಿಂಗಳಿನ ಮಕರ ರಾಶಿ, ವೃಶ್ಚಿಕ ರಾಶಿ, ಮೇಷರಾಶಿ, ಕುಂಭರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಗ್ರಹ ಸಂಚಾರ ರೀತ್ಯ ರಾಹು ಮೀನರಾಶಿಯಲ್ಲಿ ಸಂಚಾರ, ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ, ಶನಿ ಕುಂಭರಾಶಿಯಲ್ಲಿ ಸಂಚಾರ, ಗುರು ವೃಷಭ ರಾಶಿಯಲ್ಲಿ ಸಂಚಾರ, ಕುಜ ಈ ತಿಂಗಳು ಪೂರ್ತಿ ಕೂಡ ನಮಗೆ ಮೇಷರಾಶಿಯಲ್ಲಿ ಸಂಚಾರ, ಸೂರ್ಯ ಜೂನ್ 15ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿ ಸಂಚಾರ, ನಂತರ ಮಿಥುನ ರಾಶಿಯಲ್ಲಿ ಸಂಚಾರ, ಶುಕ್ರ ಬುಧ ವೃಷಭ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಮೊದಲನೇದಾಗಿ ಮೇಷರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಸ್ನೇಹಿತರೆ, ಈ ಮೇಷರಾಶಿಯವರು ಈಗ ಕಳೆದ ತಿಂಗಳಾಗಿರ್ಬೋದು, ಕಳೆದ ವರ್ಷಗಳಾಗಿರ್ಬೋದು, ಸ್ವಲ್ಪ ತುಂಬಾ ಜನ್ಮ ರಾಶಿಯಲ್ಲಿ ಗುರು ರಾಹುವಿನ ಸಂಚಾರ ಏನಿತ್ತು, ಸ್ವಲ್ಪ ಸಾಕಷ್ಟು ನೋವುಗಳನ್ನು ಪಟ್ಟಿರ್ತೀರ. ಯಾವುದೇ ಥರದ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ನಿಮಗೆ. ಸ್ವಲ್ಪ ನೀವು ಹಣಕಾಸಿನ ವಿಚಾರದಲ್ಲಿ ಕಷ್ಟಪಟ್ಟಿರ್ತಕ್ಕಂತಹ ಸಾಧ್ಯತೆಗಳು, ಎಜುಕೇಷನ್ ರಿಲೇಟೆಡ್ ತುಂಬ ಕಷ್ಟಪಟ್ಟಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಲೇಜಿನೆಸ್ಸು ಈ ಥರ ಎಲ್ಲ ತುಂಬಾ ಮೈಗಳತನ ಇದೆಲ್ಲ, ಯಾಕೆಂದರೆ ಜನ್ಮರಾಶಿಯಲ್ಲಿ ಗುರು ಮತ್ತು ರಾಹು ಬಂದಾಗ ಈ ಥರದ ಒಂದು ಫಲಿತಾಂಶಗಳು. ಹಾಗೂ ಕಳೆದ ತಿಂಗಳು ಮೇ 1ನೇ ತಾರೀಕಿನಿಂದ ನಮಗೆ ಗುರು ವೃಷಭ ರಾಶಿಗೆ ಬಂದಿದ್ದಾರೆ. ಮೇಷರಾಶಿಯವರಿಗೆ ಗುರುಬಲ ಇದೆ ಅಂತ ನಾವು ಹೇಳಿದ್ವಿ. ಆದರೆ ಗುರು ಮೇ ತಿಂಗಳಿನಲ್ಲಿ ಅಸ್ತಂಗತ ಆಗಿದ್ದರು, ಮೌಢ್ಯಮಿ ಆಗಿತ್ತು. ಆದರೆ ಈ ಜೂನ್ ತಿಂಗಳಿನಿಂದ ಅಸ್ತಂಗತ ತ್ಯಾಗ ಮಾಡ್ತಾ ಇದ್ದಾರೆ. ಏನು ಈ ಮೇ ತಿಂಗಳಿನಲ್ಲಿ ಅಸ್ತಂಗತ ಆಗಿದ್ದರೋ ಈಗ ಅವರು ಅಂದರೆ ಮೇ ತಿಂಗಳಿನಲ್ಲಿ ಫಲಿತಾಂಶಗಳನ್ನು ಕೊಟ್ಟಿರೋದಿಲ್ಲ. ಯಾಕೆಂದರೆ ಅವರು ಅಸ್ತಂಗತ ಆದಾಗ ಅವರಿಗೆ ಶಕ್ತಿ ಇರೋದಿಲ್ಲ. ಅವರು ಏನು ನಿಮಗೆ ಫಲಿತಾಂಶಗಳನ್ನು ಕೊಡಬೇಕೋ ಆ ಫಲಿತಾಂಶಗಳನ್ನು ಕೊಡಲಿಕ್ಕೆ ಆಗಿರೋದಿಲ್ಲ. ಆದರೆ ಇನ್ನು ಮುಂದಕ್ಕೆ ಜೂನ್ 3ನೇ ತಾರೀಕಿನಿಂದ ಅಸ್ತಂಗತ ತ್ಯಾಗ ಮಾಡ್ತಾ ಇದ್ದಾರೆ. ಮೇಷರಾಶಿಯವರಿಗೆ ಇನ್ನು ಮುಂದಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಏಕೆಂದರೆ ಅಸ್ತಂಗತ ತ್ಯಾಗ ಮಾಡಿದರೆ, ಮೌಢ್ಯಮಿ ತ್ಯಾಗ ಮಾಡಿರೋದ್ರಿಂದ ನಿಮಗೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು. ಮೇಷರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಪೂರ್ತಿಯಾಗಿ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ, ಈ ತಿಂಗಳು ಪೂರ್ತಿ ಕೂಡ ಮೇಷರಾಶಿಯವರಿಗೆ ಗುರು, ಸೂರ್ಯ, ಬುಧ, ಶುಕ್ರ ಮತ್ತು ಕೇತು, ಶನಿ ಇಷ್ಟು ಗ್ರಹಗಳು ಪೂರ್ತಿಯಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ. ಮೊದಲನೇದಾಗಿ ಮೇಷರಾಶಿಯವರಿಗೆ ಆಕಸ್ಮಿಕ ಧನಲಾಭದ ಸೂಚನೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಕಸ್ಮಿಕ ಧನಲಾಭ ಅಂತಂದರೆ ನೀವು ಯಾವಾಗಲೂ ಯಾರಿಗೂ ದುಡ್ಡನ್ನು ಕೊಟ್ಟಿರ್ತೀರಾ, ಅದು ಈಗ ಬರ್ತಕ್ಕಂಥದ್ದು. ಕುಟುಂಬದಲ್ಲಿ ಒಂದು ಫಂಕ್ಷನ್ಸ್ ನಡೀತಕ್ಕಂಥದ್ದಾಗಿರ್ಬೋದು, ನಿಮ್ಮ ಮಾತಿಗೆ ಬೆಲೆ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಾ ಹೋಗ್ತಾರೆ. ಕುಟುಂಬದಲ್ಲೂ ಕೂಡ ಕೆಲವೊಂದು ಫಂಕ್ಷನ್ಸ್ ಆಗ್ತಕ್ಕಂಥದ್ದು, ಈ ಥರ ಶುಭ ಕಾರ್ಯಗಳಿಗೆ ಪಾಲ್ಗೊಳ್ತಕ್ಕಂಥದ್ದು, ಸುಭೋಜನ ಒಳ್ಳೆಯ ಭೋಜನಗಳನ್ನು ಸವಿತಕ್ಕಂತಹ ಸಾಧ್ಯತೆಗಳು ಈ ತಿಂಗಳಿನಿಂದ ಬರ್ತಾ ಇರುತ್ತೆ. ಆಮೇಲೆ ಈಗ ಮೀಡಿಯಾ ರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಟೀಚರ್ಸ್ಗೆ, ಜ್ಯೋತಿಷ್ಯರಿಗೆ ಎಲ್ಲರಿಗೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂತಹ ಸಮಯ ಈ ತಿಂಗಳು ಆಗಿರುತ್ತೆ. ಮೇಷರಾಶಿಯವರಿಗೆ ಉದ್ಯೋಗದಲ್ಲೂ ಕೂಡ ಯಾವುದೇ ತರಹದ ತೊಂದರೆಗಳು ಇಲ್ಲಿ ಕಂಡು ಬರೋದಿಲ್ಲ. ಉದ್ಯೋಗ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಉತ್ತಮವಾಗಿರುತ್ತೆ. ಆದರೆ ನಿಮ್ಮ ದಶಾಭುಕ್ತಿನೂ ಕೂಡ ಒಂದ್ಸಲ ನೋಡ್ಕೊಳ್ಳಿ. ಅದರಲ್ಲಿ ಚೆನ್ನಾಗಿತ್ತು ಅಂದರೆ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು. ಅಂದರೆ ಮೇಷರಾಶಿಯವರಿಗೆ ಉದ್ಯೋಗ, ವ್ಯಾಪಾರ
ಈ ಒಂದು ಮದುವೆ ಆಗದೇ ಇರತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂತಹ ಸಾಧ್ಯತೆಗಳು, ಸಂತಾನದ ಭಾಗ್ಯ ಸಿಗ್ತಕ್ಕಂಥದ್ದು, ದೂರ ಪ್ರಯಾಣಗಳನ್ನು ಮಾಡತಕ್ಕಂತಹ ಸಾಧ್ಯತೆ, ಉದ್ಯೋಗ ನಿಮಿತ್ತ ದೂರ ಪ್ರಯಾಣಗಳು, ಅಂದರೆ ಉದ್ಯೋಗ ಬದಲಾವಣೆ ಮಾಡಿಕೊಂಡು ಮತ್ತೆ ದೂರ ಪ್ರಯಾಣ, ಅಂದರೆ ಈಗಿರತಕ್ಕಂತಹ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಉದ್ಯೋಗವನ್ನು ಹುಡುಕೊಂಡು ಹೋಗ್ಬಿಟ್ಟು ಅಲ್ಲಿ ಕೆಲಸ ಸಿಕ್ಕಿದ ಮೇಲೆ ಮತ್ತೆ ಅಲ್ಲಿ ಹೋಗಿ ಕುತ್ಕೊಂಡು ಅಲ್ಲಿ ಹೋಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಅಂದರೆ ಸ್ಥಾನ ಪರಿವರ್ತನೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಕಸ್ಮಿಕ ಧನ ಪ್ರಾಪ್ತಿನೂ ಕೂಡ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಅತ್ಯಂತ ಶುಭ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡಬಹುದು ಇನ್ನು ಮುಂದಕ್ಕೆ. ಅಂದರೆ ನಿಮ್ಮ ಮಾತಿಗೆ ತುಂಬ ರೆಸ್ಪೆಕ್ಟ್ ಸಿಗ್ತಾ ಹೋಗುತ್ತೆ. ನೀವು ಒಂದು ಚಿಕ್ಕದಾಗಿ ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಈ ಥರ ಅಂತ ಆರ್ಡ್ರ್ ಮಾಡಿದ್ರೆ ಸಾಕು, ಇದೇ ಥರ ಇರಲಿ ಅಂತ ಹೇಳಿದರೆ ಸಾಕು, ಅಲ್ಲಿಗೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ನಿಮ್ಮ ಮಾತಿಗೆ ಯಾರು ಎದುರು ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಗುರುಬಲ, ಯಾಕೆಂದರೆ ದ್ವಿತೀಯ ಸ್ಥಾನದಲ್ಲಿ ಗುರುಬಲ, ಅಂದರೆ ಗುರು ಬಂದಾಗ ಸಂಪೂರ್ಣವಾಗಿರ್ತಕ್ಕಂತಹ ಫಲಿತಾಂಶಗಳು ಗುರುಬಲ ಇರುತ್ತೆ. ಸುಭೋಜನ, ಒಳ್ಳೆ ಮಾತುಗಳನ್ನು ಆಡ್ತೀರಾ, ನಿಮ್ಮ ಮಾತುಗಳು ಬೇರೆಯವ್ರಿಗೆ ಇಷ್ಟ ಆಗುತ್ತೆ, ಇನ್ನೊಂದು ಸಲ ನಿಮ್ಮ ಮಾತುಗಳನ್ನು ಕೇಳಬೇಕು ಅಂತಕ್ಕಂತಹ ಭಾವನೆ ಕೂಡ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರು ಈ ತಿಂಗಳು ವ್ಯಯಸ್ಥಾನದಲ್ಲಿರ್ತಕ್ಕಂತಹ ರಾಹುವಿಗೆ ಮಾತ್ರ ಸ್ವಲ್ಪ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತು ಜನ್ಮರಾಶಿಯಲ್ಲೇ ಕುಜನ ಸಂಚಾರ ಏನಿದೆ, ಸ್ವಲ್ಪ ಆಕಸ್ಮಿಕವಾಗಿ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಕೋಪ ಅವಸರಗಳು ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಏನು ಸಂತೋಷಕರ ವಾತಾವರಣ ಏನಿದೆಯಲ್ಲ, ಆ ವಾತಾವರಣಕ್ಕೆ ನಿಮಗೆ ಎಕ್ಸೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ಸೈಟ್ ಆಗೋದು, ತುಂಬ ಫೀಲ್ ಆಗೋದು, ಸೊ ಈ ಥರ ಜಾಸ್ತಿ ಆಗ್ತಕ್ಕಂಥದ್ದು. ಅಂದರೆ ವ್ಯಯಸ್ಥಾನದಲ್ಲಿರ್ತಕ್ಕಂತಹ ರಾಹುವಿಗೆ ನೀವು ದಯವಿಟ್ಟು ಶಾಂತಿಯನ್ನು ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದರೆ ಕರಿ ಉದ್ದಿನ ಬೇಳೆಯನ್ನು ಬೆಲ್ಲದೊಂದಿಗೆ ಮಿಶ್ರಣ ಮಾಡಿಬಿಟ್ಟು ಹಸುವಿಗೆ ಶನಿವಾರ ದಿನ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ. ಪ್ರತಿನಿತ್ಯನೂ ಕೂಡ ಈ ಒಂದು ಹನುಮಾನ್ ಚಾಲಿಸ ಪಠಣೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ಆಮೇಲೆ ಹನುಮಂತನ ಗುಡಿಗೆ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ವೀಳ್ಯದೆಲೆ ಹಾರವನ್ನು ಹಾಕಿಬಿಟ್ಟು ನಮಸ್ಕಾರ ಮಾಡಿ ಬರೋದಕ್ಕೆ ಪ್ರಯತ್ನ ಪಡಿ. ಮತ್ತು ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ನೋಡಿ, ಈ ವೃಶ್ಚಿಕ ರಾಶಿಯವರಿಗೆ ಕಳೆದ ತಿಂಗಳು ಈ ಪಂಚಮ ಸ್ಥಾನದಲ್ಲಿ ಕುಜ ರಾಹು, ಈ ಮೀನರಾಶಿಯಲ್ಲಿ ಕುಜ ರಾಹುವಿನ ಸಂಚಾರ ಏನು ನಡೆದಿತ್ತು, ಈ ಸಂತಾನದ ಬಗ್ಗೆ, ಅಂದರೆ ನಿಮ್ಮ ಮಕ್ಕಳಿಗೆ ಏನಾದರೂ ಆರೋಗ್ಯದಲ್ಲಿ ಸಡನ್ನಾಗಿ ಆಕಸ್ಮಿಕ ವ್ಯತ್ಯಾಸ ಆಗಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬಂದಿರುತ್ತೆ. ಆಕಸ್ಮಿಕವಾಗಿ ಅದರಿಂದ ತುಂಬ ನೋವು ಪಟ್ಟಿರ್ತೀರ, ಸ್ವಲ್ಪ ಸ್ಟ್ರೆಸ್ಸು ಫೀಲ್ ಆಗಿರ್ತೀರ, ಭಯ ಆಗಿರುತ್ತೆ. ಆಮೇಲೆ ಮನೆ ಕಡೆನೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ತೊಂದರೆಗಳು ಆಗಿರ್ತಕ್ಕಂತಹ ಸಾಧ್ಯತೆಗಳು ಮೇ ತಿಂಗಳಿನಲ್ಲಿ ಕಂಡು ಬಂದಿರುತ್ತೆ. ಯಾಕೆಂದರೆ ನಮಗೆ ಗುರುಬಲ ಬಂದಿದೆ, ಆದರೂ ಗುರು ಅಸ್ತಂಗತ ಆಗಿದ್ದರು. ನಮಗೆ ಯಾವ ತಿಂಗಳಿನಲ್ಲಿ? ಮೇ ತಿಂಗಳಿನಲ್ಲಿ ನಿಮಗೆ ಅಸ್ತಂಗತ ಆಗಿದ್ದರು. ಜೂನ್ ತಿಂಗಳಿನಿಂದ ಅಸ್ತಂಗತ ತ್ಯಾಗ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದಕ್ಕೆ ನಿಮಗೆ ತುಂಬ ಶುಭ ಫಲಿತಾಂಶಗಳು. ಈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಕುಜ ಮತ್ತು ಈ ಒಂದು ಗುರುಗ್ರಹ ಪೂರ್ತಿ ಶುಭ ಫಲಿತಾಂಶಗಳು. ಈ ಮೇ ತಿಂಗಳಿನಲ್ಲಿ ಇರ್ತಕ್ಕಂತಹ ಬಾಧೆಗಳು, ಸಂತಾನದ ಬಗ್ಗೆ, ಸಂತಾನದ ಆರೋಗ್ಯದ ಸ್ಥಿತಿ ಆಗಿರ್ಬೋದು, ಈ ಥರ ಎಲ್ಲನೂ ಕೂಡ ಅದರಿಂದ ಹೊರಗಡೆ ಬರ್ತೀರಾ, ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸ್ಟ್ರೆಸ್ಸು, ಆ ಟೆನ್ಷನ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಸಂಪೂರ್ಣ ಗುರುಬಲ. ಇಷ್ಟು ದಿನ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರು ಏನು ಈ ಒಂದು ಅವರ ಗಂಡನ ಒಂದು ಉದ್ಯೋಗದ ವಿಚಾರದಲ್ಲಿ ಏನು ತೊಂದರೆ ಪಡ್ತಾ ಇದ್ರು, ಅವರಿಗೆ ತುಂಬಾ ಹೆವಿ ವರ್ಕ್ ಇದೆ, ರಾತ್ರಿ ಯಾವಾಗಲೂ ಬರ್ತಾರೆ, ನಾವಿಬ್ಬರು ಕುತ್ಕೊಂಡು ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಅವ್ರು ಸಿಗ್ತಾನೆ ಇಲ್ಲ ನನಗೆ ಕರೆಕ್ಟಾಗಿ ಮಾತಾಡಲಿಕ್ಕೆ ಅಂತ ಏನು ನೀವು ನೋವು ಪಡ್ತಾ ಇರ್ತಿರೋ ವೃಶ್ಚಿಕ ರಾಶಿಯ ಸ್ತ್ರೀಯರು, ಇನ್ನು ಮುಂದಕ್ಕೆ ಆ ಥರ ಆಗೋದಿಲ್ಲ. ನಿಮ್ಮಲ್ಲಿ ನಿಮ್ಮ ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ, ಪರಸ್ಪರ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದು. ಸ್ವಲ್ಪ ದೂರ ಪ್ರಾಂತ್ಯಕ್ಕೆ, ಅಂದರೆ ಸ್ವಲ್ಪ ಎಲ್ಲಾದರೂ ಪಿಕ್ನಿಕ್ ಥರ ಹೊರಗಡೆ ಸುತ್ತಾಡೋದಕ್ಕೆ ಹೋಗೋದು, ಅಥವಾ ಒಂದು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡೋದಕ್ಕೆ ಹೋಗೋದು, ಯಾವಾಗಲೂ ಹರಕೆ ಕಟ್ಟಿರ್ತೀರ, ಈಗ ಅದು ನೆರವೇರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಆಮೇಲೆ ಆಕಸ್ಮಿಕವಾಗಿ ಕೂಡ ಇಲ್ಲಿ ನಿಮಗೆ ಧನಪ್ರಾಪ್ತಿ, ಆಮೇಲೆ ವೈವಾಹಿಕ ಜೀವಿತದಲ್ಲಿ, ಅಂದರೆ ಈ ಒಂದು ಮದುವೆ ಆಗದೇ ಇರತಕ್ಕಂಥವ್ರಿಗೂ ಕೂಡ ಇಲ್ಲಿ ಮದುವೆ ಆಗ್ತಕ್ಕಂತಹ ಸೂಚನೆಗಳು ನಮಗೆ ಕಂಡು ಬರ್ತಾ ಇರುತ್ತೆ. ಒಟ್ಟಾರೆಯಾಗಿ ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲ. ಆದರೆ ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾರೆ ಸ್ನೇಹಿತರೆ, ಚತುರ್ಥ ಸ್ಥಾನದಲ್ಲಿ ಶನಿ ಇದ್ದಾರೆ. ಇವ್ರಿಗೆ ಶಾಂತಿ ಮಾಡಿಸ್ಕೊಳ್ಳಿ. ಆದರೂ ಗುರುಬಲ ಬಂದಿರೋದ್ರಿಂದ ಎಷ್ಟೇ ತೊಂದರೆ ತಾಪತ್ರಗಳಿದ್ದರೂ ಕೂಡ ಆ ತೊಂದರೆ ತಾಪತ್ರಗಳು ನಿಮ್ಮ ಗಮನಕ್ಕೆ ಬರೋದಿಲ್ಲ. ಯಾಕೆಂದರೆ ಗುರುಬಲ ಅನ್ನೋದು ಬಂದಿದೆ. ಸೊ ಇಷ್ಟು ದಿನ ಗುರುಬಲ ಇರಲಿಲ್ಲ, ನಿಮಗೆ ಯಾವ ಚಿಕ್ಕ ತೊಂದರೆ ಬಂದರೂ ಕೂಡ, ಅದು ತಾಪತ್ರಯ ಬಂದರೂ ಕೂಡ ಅದು ಮನಸ್ಸಿಗೆ ತುಂಬ ಕಸಿವಿಸಿ ಅನಿಸೋದು, ನೋವು ಉಂಟಾಗ್ತಕ್ಕಂಥ ಸಾಧ್ಯತೆಗಳನ್ನು ನೀವು ಅನುಭವಿಸಿದ್ದೀರಾ ಆಲ್ರೆಡಿ. ಇನ್ನು ಮುಂದಕ್ಕೆ ನೋಡಿ, ನಿಮಗೆ ಎಷ್ಟೇ ತೊಂದರೆ ತಾಪತ್ರಗಳಿದ್ದರೂ ಕೂಡ ಅದು ನಿಮಗೆ ಗಮನಕ್ಕೆ ಬರೋದಿಲ್ಲ. ಆಮೇಲೆ ಅಷ್ಟಮ ಸ್ಥಾನದಲ್ಲಿ ಬುಧ, ಸೂರ್ಯ ಮತ್ತು ಶುಕ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ಸ್ತ್ರೀಯರ ಜೊತೆ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ.
ಸ್ವಲ್ಪ ಅನ್ಯ ಸ್ತ್ರೀಯರ ಜೊತೆ, ಫ್ರೆಂಡ್ಸ್ ಜೊತೆ ಸ್ವಲ್ಪ ಜಾಗ್ರತೆಯಾಗಿದ್ದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಕೆಲಸ ಏನಪ್ಪ ಅಂದರೆ, ವೃಶ್ಚಿಕ ರಾಶಿಯವರು ನೋಡಿ, ಈ ಒಂದು ಹನುಮಾನ್ ಚಾಲಿಸ ಪಠಣೆಯನ್ನು ಮಾಡ್ಕೊಳ್ಳಿ. ಶನಿವಾರದ ದಿನ ಕಾಗೆಗಳಿಗೆ ಆಹಾರವನ್ನು ನೀಡೋದಕ್ಕೆ ಪ್ರಯತ್ನ ಪಡಿ. ಸಾಧ್ಯ ಆದರೆ ಈ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಸಿಹಿ ತಿಂಡಿಗಳನ್ನು ಹಸುವಿಗೆ ತಿನ್ನಿಸಿ ಪ್ರತಿನಿತ್ಯ ಹನುಮಾನ್ ಚಾಲಿಸ, ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮತ್ತು ಈ ಒಂದು ಕರಿ ಉದ್ದಿನ ಬೇಳೆಯಲ್ಲಿ ಮಾಡಿರ್ತಕ್ಕಂತಹ ಒಡೆಯ ಆಹಾರವನ್ನು ಕಾಲಭೈರವೇಶ್ವರ ಸ್ವಾಮಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರೆ ಶನಿವಾರದ ದಿನ ಖಂಡಿತ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ನೀವು ಪಡಿಬಹುದು. ಹಾಗೂ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಈ ತಿಂಗಳಿನಲ್ಲಿ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೂಡ ಇರುತ್ತೆ. ಆ ಸ್ಟ್ರೆಸ್ನ ತಡ್ಕೊಳ್ಳೋ ಶಕ್ತಿ ಕೂಡ ನಿಮಗೆ ಬರ್ತಾ ಹೋಗುತ್ತೆ, ತೊಂದರೆ ಏನಿರೋದಿಲ್ಲ. ಈ ಒಂದು ಆ ಸ್ಟ್ರೆಸ್ ಕಡಿಮೆ ಆಗಬೇಕಂದ್ರೆ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣವನ್ನು ಮಾಡ್ಕೊಳ್ಳಿ. ಮುಂದಿನ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರೆಗೂ ಕೂಡ ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗಿತ್ತು ಅಂದರೆ, ನಮಗೆ ಇವ್ರಿಗೂ ಕೂಡ ಗುರುಬಲ ಬಂದಿದ್ದರೂ ಕೂಡ ಗುರು ಹಸ್ತಂಗತ ಆಗಿದ್ದರು. ಸೊ ಇನ್ನು ಮುಂದಕ್ಕೆ ಹಸ್ತಂಗತ ತ್ಯಾಗ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಮಕರ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಎಷ್ಟೇ ಗುರುಬಲ ಬಂದಿದೆ ಅಂತ ಹೇಳಿದರೆ ಬಟ್ ನಮಗೇನು ಒಳ್ಳೆಯದಾಗಿಲ್ಲ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ. ಆದರೆ ಈ ಜೂನ್ ತಿಂಗಳಿನಿಂದ ಆದಷ್ಟು ನಿಮಗೆ ಒಳ್ಳೆಯ ಒಂದು ಕಾಲ ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಕುಜ ಬದಲಾವಣೆ ಆಗ್ತಾ ಇದೆ ಚತುರ್ಥ ಸ್ಥಾನಕ್ಕೆ, ಚತುರ್ಥಾಧಿಪತಿಯಾಗಿ ಚತುರ್ಥ ಸ್ಥಾನಕ್ಕೆ. ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಕುಜನ ಒಂದು ಏನು ಸಂಚಾರ ಇದೆ, ಶನಿಯ ದೃಷ್ಟಿ ಕುಜನ ಮೇಲಿರೋದ್ರಿಂದ ವಾಹನದ ವಿಚಾರದಲ್ಲಿ ನಷ್ಟ ಅನುಭವಿಸ್ತಕ್ಕಂಥದ್ದು, ವಾಹನದ ವಿಚಾರದಲ್ಲಿ ದುಡ್ಡು ಖರ್ಚು ಮಾಡತಕ್ಕಂಥದ್ದು, ಅಂದರೆ ಏನೋ ಒಂದು ರಿಪೇರಿ ಬರ್ತಕ್ಕಂಥದ್ದು ಅಥವಾ ಹೊಸ ವಾಹನ ತೊಗೊಳ್ಬೇಕು ಅಂದ್ರೆ ಆಗ ಅಲ್ಲಿ ಜಾಸ್ತಿ ಖರ್ಚುಗಳಾಗ್ತಕ್ಕಂಥದ್ದು, ಈ ಥರ ಮನೆ ವಿಚಾರಕ್ಕೆ ಖರ್ಚುಗಳು ತೋರಿಸ್ತಕ್ಕಂಥದ್ದು ಸ್ವಲ್ಪ ಈ ಥರ ಗಡಿಬಿಡಿ ಆಗಿರುತ್ತೆ. ಆದರೆ ಗುರುಬಲ ಇರೋದ್ರಿಂದ ಅವೆಲ್ಲನೂ ಕೂಡ ನಿಮಗೆ ಗಮನಕ್ಕೆ ಬರೋದಿಲ್ಲ. ತೃತೀಯ ಸ್ಥಾನದಲ್ಲಿ ರಾಹುವಿನ ಸಂಚಾರ ನಮಗೆ ಮತ್ತು ಈ 6ನೇ ಮನೆಯಲ್ಲಿ ಸೂರ್ಯ, ಬುಧ, ಶುಕ್ರನ ಸಂಚಾರ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ತಿಂಗಳಿನಿಂದ ಆದಷ್ಟು ಶುಭ ಫಲಿತಾಂಶಗಳು ಜಾಸ್ತಿ ಇರ್ತಾ ಹೋಗುತ್ತೆ, ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ನೀವು ಅಂದ್ಕೊಂಡಿರ್ತಕ್ಕಂಥವ್ರು ಮತ್ತೆ ನಿಮ್ಮನ್ನು ಹುಡುಕೊಂಡು ಬರ್ತಕ್ಕಂಥದ್ದು, ಅಂದರೆ ಯಾವಾಗಲೂ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ, ಸೊ ಆ ಥರ ನೀವು ಯಾರನ್ನಾದರೂ ಕಳ್ಕೊಂಡಿದ್ರೆ ಅದು ಮತ್ತೆ ಇವಾಗ ಅವರು ನಿಮ್ಮನ್ನು ಹುಡ್ಕೊಂಡು ಬಂದು ನಿಮ್ಮನ್ನು ಮಾತಾಡಿಸ್ತಕ್ಕಂಥದ್ದು. ಸೊ ಈ ಥರ ಹೊಸ ಸ್ನೇಹಿತರು ಪರಿಚಯ ಆಗ್ತಕ್ಕಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತಕ್ಕಂಥದ್ದು, ಆಕಸ್ಮಿಕ ಧನಪ್ರಾಪ್ತಿ ಯೋಗ ಉಂಟಾಗ್ತಕ್ಕಂಥದ್ದು, ಈ ಥರ ಶುಭ ಒಂದು ನಿರೀಕ್ಷಣೆಗಳನ್ನು ಮಾಡ್ಕೊತ ಹೋಗ್ಬೋದು ನಾವು ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಇನ್ನು ಮುಂದಕ್ಕೆ ಆದಷ್ಟು ಒಳ್ಳೆಯ ಕಾಲ ಬರ್ತಾ ಇದೆ. ಆದರೂ ಕೂಡ ಮಕರ ರಾಶಿಯವರು ಈ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗ್ರತೆಯಾಗಿರಿ, ಜಾಸ್ತಿ ಹೆಚ್ಚು ಖರ್ಚು ಮಾಡ್ಕೊಳೋದಕ್ಕೆ ಹೋಗಬೇಡಿ. ಸೇವಿಂಗ್ಸ್ನ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಬರ್ತಕ್ಕಂತಹ ಕೆಲವೊಂದು ಮುಂಬರುವ ದಿನಗಳಲ್ಲಿ ಸ್ವಲ್ಪ ಗ್ರಹಗತಿಗಳು ಆಗಾಗ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಬರದೇ ಇರೋ ಥರ ನೋಡಿಕೊಂಡ್ರೆ ಉತ್ತಮ. ಒಟ್ಟಾರೆಯಾಗಿ ಉದ್ಯೋಗ, ವ್ಯಾಪಾರ, ಮದುವೆ ಆಗದೇ ಇರತಕ್ಕಂಥವ್ರಿಗೂ ಕೂಡ ಮದುವೆ ಫಿಕ್ಸ್ ಆಗೋದು ಅಥವಾ ಸಂತಾನದ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಇಲ್ಲಿ ಕಂಡು ಬರ್ತಾ ಇರುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ನೀವು ಮಾಡಬೇಕಾದ ಕೆಲಸ, ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠಣೆಯನ್ನು ಮಾಡ್ಕೊಳ್ಳಿ. ಹನುಮಂತನ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದವನ್ನು ನೈವೇದ್ಯ ರೂಪದಲ್ಲಿ ಇಟ್ಬಿಟ್ಟು ಪ್ರಸಾದದ ರೂಪದಲ್ಲಿ ಹಂಚೋದಕ್ಕೆ ಪ್ರಯತ್ನ ಪಡಿ. ಆಮೇಲೆ ವೀಳ್ಯದೆಲೆ ಹಾರವನ್ನು ಹಾಕಿ ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿ ಮತ್ತು ಪ್ರತಿನಿತ್ಯ ಶಿವಸಹಸ್ರನಾಮ ಓದೋದಕ್ಕೆ ಪ್ರಯತ್ನ ಪಡಿ. ಮುಂದಿನ ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ನೋಡಿ, ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನಾವು ನೋಡೋದೇ ಆದರೆ, ತೃತೀಯ ಸ್ಥಾನದಲ್ಲಿ ಕುಜನ ಸಂಚಾರ. ನೋಡಿ, ಈ ಕುಂಭರಾಶಿಯವರಿಗೆ ಮೇ ತಿಂಗಳಿನಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕುಜ ಮತ್ತು ರಾಹುವಿನ ಸಂಚಾರ ಏನಿತ್ತು, ಆಕಸ್ಮಿಕವಾಗಿ ಕುಟುಂಬದಲ್ಲಿ ಕಲಹಗಳು, ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆ, ನಷ್ಟ ಅನುಭವಿಸಿರ್ತಕ್ಕಂತಹ ಸಾಧ್ಯತೆಗಳು, ಕುಟುಂಬದ ವ್ಯಕ್ತಿಗಳಲ್ಲಿ ಏನೋ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಅಥವಾ ಏನೋ ಒಂದು ಸ್ಯಾಡ್ ನ್ಯೂಸ್, ಏನೋ ಒಂದು ಕೆಟ್ಟ ವಾರ್ತೆಗಳನ್ನು ಕೂಡ ಕೇಳಿರ್ತೀರ ಕುಟುಂಬದ ಒಂದು ವಿಚಾರದಲ್ಲಾಗಿರ್ಬೋದು. ಆಮೇಲೆ ಸರಿಯಾಗಿ ಊಟ ಮಾಡದೇ ಇರ್ತಕ್ಕಂಥದ್ದು, ಇದೆಲ್ಲನೂ ಕೂಡ ನೀವು ಫೇಸ್ ಮಾಡಿದ್ದೀರಾ. ಇನ್ನು ಮುಂದಕ್ಕೆ ಈ ತಿಂಗಳಿನಲ್ಲಿ ನಮಗೆ ಕುಜನ ಬಲ ಜಾಸ್ತಿ ಇದೆ, ಗುರು ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ, ತೊಂದರೆ ಏನಿಲ್ಲ, ಗುರು ಕೂಡ ನಿಮಗೇನು ತೊಂದರೆ ಮಾಡೋದಿಲ್ಲ. ಆಮೇಲೆ ಬುಧನು ಕೂಡ ನಿಮಗೆ, ಬುಧ ಮತ್ತು ಶುಕ್ರ, ಒಟ್ಟು ಕುಜ, ಗುರು, ಬುಧ, ಶುಕ್ರ 4 ಗ್ರಹಗಳ ಶುಭ ಫಲಿತಾಂಶಗಳು ಈ ಕುಂಭರಾಶಿಯವರಿಗೆ ಸಿಗ್ತಾ ಇದೆ. ಅಣ್ಣ ತಮ್ಮಂದಿರಲ್ಲಿ ಏನಾದರೂ ಕಲಹಗಳಿದ್ದರೆ ಅವು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ತೊಂದರೆ ಏನಿರೋದಿಲ್ಲ. ವೃಥಾ ಪ್ರಯಾಣಗಳನ್ನು ಮಾಡ್ತಾ ಹೋಗ್ತೀರಾ, ಚಿಕ್ಕ ಚಿಕ್ಕ ಪ್ರವಾಸಗಳನ್ನು ಮಾಡೋದಕ್ಕೆ ಈ ತಿಂಗಳಿನಲ್ಲಿ ಅವಕಾಶಗಳು ಜಾಸ್ತಿ ಇರುತ್ತೆ. ಸಂಘದಲ್ಲಿ ನಿಮಗೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ನೇಮು, ಅಂದರೆ ಒಂದು ಹೆಸರು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ. ಧನಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ, ಆದಾಯಕ್ಕೆ ಯಾವುದೇ ತರಹದ ತೊಂದರೆ ಕಾಣಿಸ್ತಾ ಇರೋದಿಲ್ಲ ಜೂನ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ.
ಹೊಸ ಉದ್ಯೋಗ ಕೂಡ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಸಾಫ್ಟ್ವೇರ್ ರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅಂದರೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿ ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸಗಳನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಆಕಸ್ಮಿಕವಾಗಿ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಆಮೇಲೆ ಟೀಚಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ದಿವಸಗಳಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರು ಯಾವುದೇ ತರಹದ ತೊಂದರೆಗಳು ಇರೋದಿಲ್ಲ ಈ ತಿಂಗಳಿನಲ್ಲಿ. ಇಲ್ಲಿ ಸ್ವಲ್ಪ ಊಟದ ಕಡೆ ಗಮನ ಕೊಡಿ. ಎಲ್ಲಂದ್ರಲ್ಲೇ ಊಟ ಮಾಡೋದು ಬಿಟ್ಬಿಡಿ. ಸ್ವಲ್ಪ ಮನೆ ಒಂದು ಊಟನೇ ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ಮಿಕ್ಕಿದ್ದೆಲ್ಲ ಧೈರ್ಯ, ಸ್ಥೈರ್ಯ, ಕೀರ್ತಿ, ಉದ್ಯೋಗದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ ಯಾವುದೇ ತರಹದ ತೊಂದರೆಗಳಿಲ್ಲೇನು ಕಾಣಿಸೋದಿಲ್ಲ. ಸೊ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಜೂನ್ ತಿಂಗಳಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳು ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ. ಆದರೂ ಕೂಡ ವಿಪರೀತ ಮೊಂಡು ಧೈರ್ಯ ಬೇಡ. ಆದಷ್ಟು ಎಚ್ಚರಿಕೆಯಿಂದ ಕೂಲಾಗಿರೋದಕ್ಕೆ ಪ್ರಯತ್ನ ಪಡಿ. ಕುಂಭರಾಶಿಯವರು ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ಕೊಳ್ಳಿ. ಮೃತ್ಯುಂಜಯ ಮಹಾಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಪ್ರತಿನಿತ್ಯ ಶಿವ ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸಾಧ್ಯ ಆದರೆ ನಿಮ್ಮ ಗ್ರಾಮ ದೇವತೆಗೆ ಆಗಿಂದಾಗೆ ಜಲಾಭಿಷೇಕ, ಎಳನೀರು ಅಭಿಷೇಕ ಮಾಡಿಸೋದಕ್ಕೆ ಪ್ರಯತ್ನ ಪಡಿ. ಪ್ರತಿ ಗುರುವಾರ ಲಡ್ಡು ಹಂಚೋದಕ್ಕೆ ಪ್ರಯತ್ನ ಪಡಿ. ತುಂಬ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ಪಡಿತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ